ಕಾರ್ಗಿಲ್ ಯುದ್ಧದಲ್ಲಿ ಪೋರ್ಟರ್ಗಳು ಬಲ್ದೊಡ್ಡ ಪಾತ್ರವನ್ನು ವಹಿಸಿದರು. ಆದರೆ ಇವರು ನೀವು ಯೋಚಿಸುತ್ತಿರುವ ಪೋರ್ಟರ್ಗಳು ಅಲ್ಲ. ಲೇಹ್ ಲಡಾಖ್ನ ಸಾಮಾನ್ಯ ನಾಗರಿಕರಾಗಿದ್ದರೂ ಭಾರತೀಯ ಸೇನೆಯ ಬೆನ್ನೆಲುಬಾಗಿ ಮಾರ್ಪಟ್ಟ ಯುವಕರು ಇವರು. 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ಪಡೆಗಳು ದ್ರಾಸ್ ಕಾರ್ಗಿಲ್ ಹೆದ್ದಾರಿಯ ಮೇಲೆ ಎತ್ತರದ ಪ್ರದೇಶವನ್ನು ಆಕ್ರಮಿಸಿಕೊಂಡವು. ಆ ಪ್ರದೇಶದಿಂದ ಶ್ರೀನಗರವನ್ನು ಲೇಹ್ಗೆ ಸಂಪರ್ಕಿಸುವ ಜೀವನಾಡಿಯಾಗಿದ್ದ ರಾಷ್ಟ್ರೀಯ ಹೆದ್ದಾರಿಯ ಸ್ಪಷ್ಟ ನೋಟವಿತ್ತು. 3 ತಿಂಗಳ ಕಾಲ ನಡೆದ ಈ ಸಂಘರ್ಷದ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ತೀವ್ರವಾದ ಗುಂಡಿನ ಚಕಮಕಿಯಲ್ಲಿ ತೊಡಗಿದವು. ಆದಾಗ್ಯೂ ಇದರ ನಡುವೆ ಸೈನಿಕರಿಗೆ ಆಹಾರ, ಮದ್ದುಗುಂಡುಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ತಲುಪಿಸುವ ಕಾರ್ಯವು ಸ್ವತಃ ಒಂದು ಸಂಘರ್ಷವಾಗಿತ್ತು. ಯಾಕೆಂದರೆ ಈ ಸ್ಥಳವು ಅತ್ಯುನ್ನತ ಶಿಖರಗಳಲ್ಲಿ ನೆಲೆಗೊಂಡಿದ್ದು ಕಾಲ್ನಡಿಗೆಯಲ್ಲಿ ಮಾತ್ರ ತಲುಪಬಹುದಾಗಿತ್ತು. ಪರಿಣಾಮವಾಗಿ ಸೈನ್ಯವು ಒರಟಾದ ಪ್ರವೇಶಿಸಲಾಗದ ಭೂಪ್ರದೇಶದ ನಡುವೆ ನಿಂತಿರುವ ಸೈನಿಕರಿಗೆ ಸರಬರಾಜುಗಳನ್ನು ಸಾಗಿಸಲು ಹೇಸರಗತಿಗಳನ್ನು ಒಳಗೊಂಡ ತನ್ನ ಪಯೋನಿಯರ್ ರೆಜಿಮೆಂಟ್ ಅನ್ನು ಅವಲಂಬಿಸಿತ್ತು. ಆದರೂ ಈ ಪಯೋನಿಯರ್ ರೆಜಿಮೆಂಟ್ ಸಹ ಬಲದಲ್ಲಿ ಸಾಕಷ್ಟಿಲ್ಲದ ಕಾರಣ ಅಗತ್ಯ ವಸ್ತುಗಳ ಸರಬರಾಜನ್ನು ಅತ್ಯಂತ ಕಷ್ಟಕರವಾಗಿಸಿತು. ಹೀಗಿರುವಾಗ ಭಾರತೀಯ ಸೇನೆಯು ಲೇಹ್ ಲಡಾಖ್ ಜನರಿಗೆ ಪೋರ್ಟರ್ಗಳಾಗಿ ಸಹಾಯ ಮಾಡಬೇಕೆಂದು ಮನವಿ ಮಾಡಿತು. ಈ ಸಮಯದಲ್ಲಿ ಅವರು ಸೈನ್ಯದ ಜೊತೆಗೆ ನಿಂತರೆ ಭಾರತೀಯ ಸೇನೆಯು ಶಾಶ್ವತವಾಗಿ ಕೃತಜ್ಞವಾಗಿರುತ್ತದೆ ಎಂದು ಅವರಿಗೆ ಭರವಸೆ ನೀಡಿತು. ಮತ್ತು ಮರುದಿನವೇ ಲಡಾಖ್ನ ಜನರು ಒಂದು ಕ್ಷಣವೂ ವಿಳಂಬ ಮಾಡದೆ ಪ್ರತಿಕ್ರಿಯಿಸಿದರು. 200 ಪೋರ್ಟರ್ಗಳ ಆರಂಭಿಕ ಗುಂಪಿನೊಂದಿಗೆ ಪ್ರಾರಂಭವಾದುದು ಶೀಘ್ರದಲ್ಲೇ ಒಟ್ಟು 600ಕ್ಕೆ ಏರಿತು. ಎಲ್ಲಾ ಕಡೆಯಿಂದ ಆಗುತ್ತಿದ್ದ ಶೆಲ್ಗಳ ಮಳೆಯ ನಡುವೆಯೂ ಸೈನಿಕರಿಗೆ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ತಲುಪಿಸುತ್ತಿದ್ದುದು ಇದೇ ಪೋರ್ಟರ್ಗಳು. ಇಂಥವರಲ್ಲಿ ಒಬ್ಬರು ಶ್ರೀಮತಿ ಆಂಗ್ಮೋ. ಅವರು ತಮ್ಮ ಮಗ ರಿಕಿಯನ್ನು ಸ್ವಯಂ ಸೇವಕರಾಗಿ ಪೋರ್ಟರ್ ಆಗಿ ಈ ಕಾರ್ಯಕ್ಕೆ ಕೊಡುಗೆ ನೀಡಲು ಕಳುಹಿಸಿದ್ದರು. ಪೋರ್ಟರ್ಗಳು ಅಪಾಯಕಾರಿ ಇಳಿಜಾರುಗಳಲ್ಲಿ ಸರಬರಾಜುಗಳನ್ನು ಹೇಗೆ ಸಾಗಿಸಿದ್ದರು ಎಂಬುದನ್ನು ಅವರ ಮಗ ವಿವರಿಸಿದ್ದರು. ಇದಲ್ಲದೆ ಜಮ್ಮುವಿನಿಂದ ಸುಮಾರು 3,000 ಡೋಗ್ರಾ ಸ್ವಯಂ ಸೇವಕರು ಜೂನ್ 6, 1999ರಂದು ಉಧಂಪುರಕ್ಕೆ ಬಂದರು. ಅವರಲ್ಲಿ ಹೆಚ್ಚಿನವರು ತಾಂಡಾ ಗ್ರಾಮದವರು. ಯಾವುದೇ ಒಪ್ಪಂದವಿರಲಿಲ್ಲ, ಯಾವುದೇ ಮಾತುಕತೆ ಇರಲಿಲ್ಲ ಮತ್ತು ಯಾವುದೇ ಸಂಬಳ ನೀಡಲಾಗಿರಲಿಲ್ಲ. ಆದರೂ ಆ ಸಾಮಾನ್ಯ ಭಾರತೀಯ ನಾಗರಿಕರು ತಮ್ಮ ದೇಶವನ್ನು ಉಳಿಸಲು ತಮ್ಮ ಪೂರ್ಣ ಹೃದಯದ ಬೆಂಬಲವನ್ನು ನೀಡಿದರು ಮತ್ತು ಒಬ್ಬ ವ್ಯಕ್ತಿಯು ಯಾವುದೇ ಪ್ರಶ್ನೆಗಳನ್ನು ಎತ್ತಲಿಲ್ಲ. ತಡರಾತ್ರಿಯವರೆಗೂ ಈ ಪೋರ್ಟರ್ಗಳು ಯುದ್ಧಕ್ಕೆ ಕೊಡುಗೆ ನೀಡುತ್ತಲೇ ಇದ್ದರು. ಕಾರ್ಗಿಲ್ನಲ್ಲಿನ ಗೆಲುವು ಕೇವಲ ಭಾರತೀಯ ಸೈನಿಕರ ವಿಜಯವಾಗಿರಲಿಲ್ಲ. ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವ ಪೋರ್ಟರ್ಗಳ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಪ್ರಮುಖ ಕೊಡುಗೆ ನೀಡಲು ಮುಂದೆ ಬಂದ ಸಾಮಾನ್ಯ ನಾಗರಿಕರ ವಿಜಯವೂ ಆಗಿತ್ತು.